ದುಡ್ಡು, ಆಸ್ತಿ ಇವೆಲ್ಲವೂ ಕೂಡ ಕುಟುಂಬಗಳನ್ನು ಒಡೆದುಹಾಕುತ್ತೆ, ಮಠಗಳನ್ನು ಒಡೆದುಹಾಕುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಲೆಕ್ಕ ಕೊಡುವ ಕಾರ್ಯಕ್ರಮದಲ್ಲಿ ಕರೆಂಟ್ ತೆಗೆದ ಆರೋಪ ಕೇಳಿ ಬರ್ತಾ ಇದೆ. ಸ್ವಾಮೀಜಿ ಮತ್ತು ಟ್ರಸ್ಟಿಗಳ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದಿದೆ. ಮಧ್ಯಪ್ರವೇಶಿಸಿ ಬೆಂಬಲಿಗರನ್ನ ಪೊಲೀಸರು ತಡೆದಿದ್ದಾರೆ. ಹರಿಹರ ಮಠದ ಆವರಣದಲ್ಲೇ ಭಾರೀ ಹೈಡ್ರಾಮಾ ನಡೆದಿದೆ. ಲೆಕ್ಕ ಕೊಡುವ ಕಾರ್ಯಕ್ರಮದಲ್ಲಿ ಕರೆಂಟ್ ತೆಗೆದ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿ ಮತ್ತು ಟ್ರಸ್ಟಿಗಳ ಬೆಂಬಲಿಗರ ಮಧ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆದಿದೆ. ವಾಗ್ವಾದ ಹೆಚ್ಚಾಗಿದೆ. ಬೆಂಬಲಿಗರನ್ನ ಆಮೇಲೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಟ್ರಸ್ಟಿಗಳ ಬೆಂಬಲಿಗರು, ಸ್ವಾಮೀಜಿಗಳ ಆ ಕಡೆಗೆ ಬೆಂಬಲಿಗರು. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ವೈರ್ಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ. ಕರೆಂಟ್ ಕಟ್ ಮಾಡಿರೋದು. ವೈರ್ಗಳನ್ನೆಲ್ಲ ಕಿತ್ತು ಹಾಕಿಬಿಟ್ಟು ಟ್ರಸ್ಟಿಗಳು ಲೆಕ್ಕ ಕೊಡೋದನ್ನು ನಿಲ್ಲಿಸೋ ಪ್ರಯತ್ನ. ನನ್ನ ಸಹೋದ್ಯೋಗಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ದಾವಣಗೆರೆಯ ಪ್ರತಿನಿಧಿ. ಪುನೀತ್, ಏನಾಯ್ತು ಇಲ್ಲಿ ಕತೆ? ಲೆಕ್ಕ ಕೊಡಿ ಅಂತಂದಾಗ ಲೆಕ್ಕ ಕೊಡುವಂಥ ಕೆಲಸ ಟ್ರಸ್ಟಿಗಳು ಮಾಡಿದರು, ಆದರೆ ವೈರ್ಗಳನ್ನು ಕಿತ್ತಾಕುವ ಮಟ್ಟಕ್ಕೆ ಯಾಕೆ ಹೋದರು? ಅಂದರೆ ಅವ್ರು ಲೆಕ್ಕ ಕೊಡೋದೇ ಬೇಡಾಗಿತ್ತಾ? ಲೆಕ್ಕ ಕೊಡಿ ಅಂತ ಆದರೂ ಯಾಕೆ ಅಭಿಯಾನ ಶುರು ಮಾಡಿದರು? ಏನು ಕತೆ ಇದು? ಏನು ಜಟಾಪಟಿ ಮುಗಿಲ್ತಾ ಇಲ್ವಾ? ಅರುಣ್, ಇವತ್ತು ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟಿಗಳು ಲೆಕ್ಕ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಮನುಗುಳಿ ಸ್ವಾಮೀಜಿಯವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭ ಅಂದ್ರೆ ಲೆಕ್ಕ ಕೊಟ್ಟ ಟ್ರಸ್ಟಿಯವರಾದಂತಹ ಉಮಾಪತಿ ಅವರು ವಿವರವಾಗಿ 3 ಗಂಟೆಗಳ ಕಾಲ ಅವರ ಲೆಕ್ಕವನ್ನು ಕೂಡ ಕೊಟ್ಟರು. ಮತ್ತೆ ಎಷ್ಟು ಭಕ್ತರಿಂದ ಆಗಿರ್ಬೋದು, ಮತ್ತೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ, ಅದಕ್ಕೆ ಯಾವ್ಯಾವ್ದಕ್ಕೆ ಖರ್ಚು ಮಾಡಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಸವಿವರವಾಗಿ 3 ಗಂಟೆಗಳ ಕಾಲ ವರದಿಯನ್ನು ಕೊಟ್ಟರು. ನಂತರದಲ್ಲಿ ಸ್ವಾಮೀಜಿ ಬೆಂಬಲಿಗರಾಗಿರ್ಬೋದು ಮತ್ತೆ ಟ್ರಸ್ಟಿಗಳ ನಡುವೆ ಬೆಂಬಲಿಗರ ನಡುವೆ ಸಾಕಷ್ಟು ವಾಗ್ವಾದ ಕೂಡ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮನುಗುಳಿ ಸ್ವಾಮೀಜಿಯವರು ಮಾತಾಡುವಂತ ಸಂದರ್ಭದಲ್ಲಿ ಕರೆಂಟ್ ಕೂಡ ಕಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಟ್ರಸ್ಟ್ ನ ಬೆಂಬಲಿಗರು ಕೂಡ ಒಂದು ಆಕ್ರೋಶ ಹೊರಗ್ತಾ ಇದೆ. ಯಾಕಂದ್ರೆ ನಾವು ಈಗಾಗಲೇ ಪೊಲೀಸರ ಅನುಮತಿ ಪಡ್ಕೊಂಡು ಒಂದು ಅನುಮತಿಯನ್ನು ಪಡ್ಕೊಂಡು ನಾವು ಸಮಾವೇಶವನ್ನು ಕೂಡ ಮಾಡಿದ್ವಿ, ಮತ್ತೆ ನಿಗದಿ ಕೂಡ ಮಾಡಿದ್ವಿ. ಆದ್ರೆ ಸ್ವಾಮೀಜಿ ಬೆಂಬಲಿಗರು ಈ ರೀತಿಯಾಗಿ ಸಮಾವೇಶಕ್ಕೆ ಸಂಪರ್ಕಿಸುವಂತ ಕರೆಂಟ್ ಕೂಡ ಕಟ್ ಮಾಡಿರೋದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶ ಹೊರಹಾಕಿದ್ರು. ಈಗಾಗಲೇ ಪೊಲೀಸರು ಕೂಡ ಇಬ್ಬರು ಕೂಡ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹರಿಹರದಲ್ಲಿ ಲೆಕ್ಕ ಕೊಡಿ ಕಾರ್ಯಕ್ರಮದಲ್ಲಿ ನುಗ್ಗಲು ಯತ್ನ. ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ನೇತೃತ್ವದಲ್ಲಿ ನಡೆದಿರುವಂತಹ ಕೃತ್ಯ ಇದು. ಸುಳ್ಳು ಲೆಕ್ಕದ ಬಗ್ಗೆ ಅವರನ್ನ ಪ್ರಶ್ನೆ ಮಾಡಲು ಅವಕಾಶ ಕೊಡಿ. ವಚನಾನಂದ ಸ್ವಾಮೀಜಿ ಬೆಂಬಲಿಗರನ್ನ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಹಾಗೂ ಸ್ವಾಮೀಜಿ ಬೆಂಬಲಿಗರ ನಡುವೆ ವಾಗ್ವಾದ ನಿರಂತರವಾಗಿ ನಡೀತಾನೆ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿ ಇವತ್ತು ದಿವಸ ವೇದಿಕೆಗೆ ಈ ಒಂದು
ಪೊಲೀಸರು ಹಾಗೂ ಸ್ವಾಮೀಜಿ ಬೆಂಬಲಿಗರ ನಡುವೆ ಒಂದಿಷ್ಟು ವಾಗ್ವಾದ ನಡೆದಿದೆ. ಕಾರಣ ಈ ಸುಳ್ಳು ಲೆಕ್ಕ ಕೊಡುವಂಥ ವಿಚಾರದಲ್ಲಿ ಪ್ರಶ್ನೆ ಮಾಡಕ್ಕೆ ಹೋಗಿದ್ರು ಅವರು.